राधे राधे। ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇದು ನಮ್ಮ ವೃಂದಾವನ ದರ್ಶನ ವ್ಲಾಗ್. ನನ್ನ ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ನಿಮ್ಗೆ ಗೊತ್ತೇ ಇರ್ತದೆ. ನಾವು ಹೋಗಿದ್ವಿ ಆಗ್ರಾಗೆ. ಆಗ್ರಾಯಿಂದ ನೆಕ್ಸ್ಟ್ ವೃಂದಾವನ್ಗೆ ಹೋದ್ವಿ. ನಾವು ಮಧ್ಯಾಹ್ನ 3 ಗಂಟೆಗೆ ವೃಂದಾವನ್ ರೀಚ್ ಆದ್ವಿ. ವೃಂದಾವನ್ ಒಳಗೆ ನಾವು ಸ್ಟೇ ಮಾಡಿರೋ ಹೋಟೆಲ್ ಮ್ಯಾಂಗೋ ಟ್ರೀ ಆ್ಯಂಡ್ ಸೂಟ್ಸ್. ಇಲ್ಲ ನಾವು 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇದು ನಮ್ಮ ರೂಮ್ ಭಾಳ ಸ್ಪೇಷಿಯಸ್ ಆಗಿತ್ತು, ನೀಟಾಗಿತ್ತು. ಬಟ್ ನಾನು ಈ ಹೋಟೆಲ್ ಸಜೆಸ್ಟ್ ಮಾಡೋದಿಲ್ಲ, ಯಾಕಂದರೆ ರೂಮ್ ಎಲ್ಲ ನೀಟ್ ಇತ್ತು, ಬಟ್ ಬಾತ್ರೂಮ್ಸ್ ನೀಟ್ ಇದ್ದಿದ್ದಿಲ್ಲ. ಆ್ಯಂಡ್ ಬಾತ್ರೂಮ್ ಒಳಗೆ ಸಾಲ್ಟ್ ವಾಟರ್ ಬರ್ಲಿಕ್ಕತ್ತಿತ್ತು. ಮತ್ತೇನಂದರೆ ಈ ಹೋಟೆಲು ವೃಂದಾವನ್ ಒಳಗಿರೋ ಮೇನ್ ಟೆಂಪಲ್ಸಿಂದ ಬಹಳ ದೂರ ಅದ. ರೂಮ್ ಚೆಕ್ ಇನ್ ಮಾಡಿದ ಮೇಲೆ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ನಾವು ಹೋಟೆಲ್ನಾಗಿರೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲೇ ನಾವು ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ವಿ. ಫುಡ್ ಓಕೆ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸಾಯಂಕಾಲ 5 ಗಂಟೆಗೆ ರೆಡಿಯಾಗಿ ನಾವು ಫಸ್ಟು ಪ್ರೇಮ್ ಮಂದಿರ್ ನೋಡ್ಲಿಕ್ಕೆ ಹೋದ್ವಿ. राधे राधे। ಸೊ ರಾಧೆ ರಾಧೆ ಅನ್ಕೋತ ನಾವು ಪ್ರೇಮ್ ಮಂದಿರ್ ರೀಚ್ ಆದ್ವಿ. ನಾವು ಹಾಲಿಡೇಸ್ ಒಳಗೆ ಹೋಗಿದ್ದಕ್ಕಂತೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಬಂದಿದ್ರು. ನೀವಿಲ್ಲಿ ನೋಡ್ಬೋದು. ವೃಂದಾವನದ ಮೋಸ್ಟ್ ಬ್ಯೂಟಿಫುಲ್ ಮತ್ತೆ ಫೇಮಸ್ ಪ್ಲೇಸ್ ಅಂದ್ರೆ ಪ್ರೇಮ್ ಮಂದಿರ್. ಪ್ರೇಮ್ ಮಂದಿರ್ ಸಂಪೂರ್ಣವಾಗಿ ವೈಟ್ ಮಾರ್ಬಲ್ ಇಂದ ಕಟ್ಟಿರೋದು. ಪ್ರೇಮ್ ಮಂದಿರ್ ಹೊರಗ ಸುತ್ತಲೂ ಗಾರ್ಡನ್ ಅದ, ಬ್ಯೂಟಿಫುಲ್ ಗಾರ್ಡನ್ ಮಾಡ್ಯಾರ. ಅದ್ರ ಒಳಗ ಕೃಷ್ಣನ ಲೀಲೆಯ ಸ್ಟ್ಯಾಚ್ಯೂಸು ನೋಡ್ಬೋದು. ಇಲ್ಲೇ ಮ್ಯೂಸಿಕಲ್ ಫೌಂಟೇನ್ ಶೋ ಇರ್ತದ. ಪ್ರೇಮ್ ಮಂದಿರ್ ಆರ್ಕಿಟೆಕ್ಚರ್, ಡಿಸೈನು, ಕಾರ್ವಿಂಗ್ಸ್ ಎಲ್ಲ ಭಾಳ ಸೂಪರ್ ಆಗವ. ಮತ್ತು ಈವ್ನಿಂಗ್ ಟೈಮ್ ಇಲ್ಲೇ ಲೈಟ್ಸ್ ಆನ್ ಆದಮೇಲೆ ಪ್ರೇಮ್ ಮಂದಿರ್ ಎಲ್ಲ ಕಲರ್ ಚೇಂಜ್ ಆಗ್ತಾ ಇರ್ತದ. ಭಾಳ ಚಲೋ ಇರ್ತದ. ಇದನ್ನು ನೀವು ಲೈವ್ ಒಳಗೆ ಬಂದು ನೋಡಬೇಕು. ನೀವೇ ಇಲ್ಲಿ ಬಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಭಾಳ ಚಲೋ ಅನ್ನಿಸ್ತದ. ಪ್ರೇಮ್ ಮಂದಿರ್ ಜಗದ್ಗುರು ಕೃಪಾಲು ಮಹಾರಾಜ್ ಅವರು ಕಟ್ಸ್ಯಾರ. ಇದನ್ನು ಕಟ್ಟಿಸ್ಲಿಕ್ಕೆ ಸುಮಾರು 11 ವರ್ಷ ಆತಂತ. ಪ್ರೇಮ್ ಮಂದಿರ್ ಒಳಗೆ ಹೋದ್ಮೇಲೆ ಗ್ರೌಂಡ್ ಫ್ಲೋರ್ ಒಳಗೆ ರಾಧಾಕೃಷ್ಣ ದರ್ಶನ ಆಯಿತು. ಅದಾದಮೇಲೆ ಫಸ್ಟ್ ಫ್ಲೋರ್ ಒಳಗೆ ಸೀತಾರಾಮನ ದರ್ಶನ ಆಯಿತು. ಇದು ಕೃಷ್ಣ ಗೋವರ್ಧನ ಗಿರಿನ ಎತ್ತಿರೋ ಸನ್ನಿವೇಶ ಇಲ್ಲೇ ಸ್ಟ್ಯಾಚ್ಯೂಸ್ ಮೂಲಕ ತೋರ್ಸಾರ. ಸೊ ನೋಡಿದ್ರಲ್ಲ ಪ್ರೇಮ್ ಮಂದಿರ್ ಎಷ್ಟು ಬ್ಯೂಟಿಫುಲ್ ಆಗದ ಅಂತ. ಸೊ ನೀವೇನಾದರೂ ವೃಂದಾವನ್ಗೆ ಬಂದರೆ ಪ್ರೇಮ್ ಮಂದಿರ್ಗೆ ಹೋಗೋದು ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ನಾವು ಪ್ರೇಮ್ ಮಂದಿರಿಂದ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ. ಪ್ರೇಮ್ ಮಂದಿರಿಂದ ಇಸ್ಕಾನ್ ಟೆಂಪಲ್ ಅರೌಂಡ್ 1 ಕಿಲೋಮೀಟರ್ ಅಷ್ಟೇ ಇತ್ತು. ಸೊ ವಾಕ್ ಮಾಡಿಕೊಂಡೇ ಹೋದ್ವಿ. ವೃಂದಾವನ್ ಒಳಗೆ ಇನ್ನೊಂದು ಫೇಮಸ್ ಟೆಂಪಲ್ ಅಂದರೆ ಇಸ್ಕಾನ್ ಟೆಂಪಲ್. ಇಸ್ಕಾನ್ ಟೆಂಪಲ್ನು ಕೂಡ ವೈಟ್ ಮಾರ್ಬಲ್ ಇಂದ ಕಟ್ಸಾರ. ಇಸ್ಕಾನ್ ಟೆಂಪಲ್ ಒಳಗೆ ಹೋದ್ಮೇಲೆ ಹರೇ ರಾಮ ಹರೇ ಕೃಷ್ಣ ಅಂತ ಯಾವತ್ತೂ ಭಜನೆ ನಡೀತಾ ಇರ್ತದ. ಇನ್ಫ್ಯಾಕ್ಟ್ ನಾವು ಹೋದಾಗೂ ಭಜನೆ ನಡೀತಾ ಇತ್ತು.
ಇಲ್ಲೇ ಬಂದಿರೋ ಭಕ್ತರು ಭಕ್ತಿಯಿಂದ ಮುಳುಗಿ ಭಜನಾ ಮತ್ತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಂಗಂತೂ ಇದೆಲ್ಲ ನೋಡಿ ಬಹಳ ಇಷ್ಟ ಆಯಿತು. ಅಲ್ಲಿ ಒಳಗೆ ಹೋದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಆಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಅನ್ನದಾನ ನಡಿಲಿಕತ್ತಿತ್ತು. ಖಿಚಡಿ ಪ್ರಸಾದ ಕೊಟ್ಟರು. ಅದಾದಮೇಲೆ ಅಲ್ಲಿ ಚಾಟ್ ಚೌಪಾಟಿ ಅಂತ ಒಂದು ಚಾಟ್ಸ್ ಆ್ಯಂಡ್ ಸ್ವೀಟ್ಸ್ ಶಾಪ್ ಇತ್ತು. ಸೊ ಅಲ್ಲಿ ಚಾಟ್ಸ್ ತಿಂದ್ವಿ. ಇದಾಗಿತ್ತು ನಮ್ಮ ಡೇ 1 ವ್ಲಾಗ್. ಇದು ನಮ್ಮ ಡೇ 2 ವ್ಲಾಗ್ ಇನ್ ವೃಂದಾವನ್. ಸೊ ಡೇ 2 ಬೆಳಗ್ಗೆ ಎದ್ದು ನಾವು ನಮ್ಮ ಹೋಟೆಲ್ ಒಳಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅರೌಂಡ್ 10 o'clock ಬಿಟ್ವಿ. ವೃಂದಾವನ್ನಾಗಿರೋ ಟೆಂಪಲ್ಸ್ ಎಲ್ಲ ನೋಡಲಿಕ್ಕೆ ನಾವು ಒಂದು ಆಟೋ ಬುಕ್ ಮಾಡ್ಕೊಂಡಿದ್ವಿ. ಸೊ ಇದೇ ಆಟೋ ಒಳಗೆ ಫುಲ್ ಡೇ ನಾವು ವೃಂದಾವನ್ನಾಗಿರೋ ಟೆಂಪಲ್ಸ್ ಎಲ್ಲ ನೋಡಿದ್ವಿ. ಫಸ್ಟ್ ನಾವು ರಾಧಾಶ್ಯಾಮ್ ಸುಂದರ್ ಟೆಂಪಲ್ಗೆ ಹೋದ್ವಿ. ಇಲ್ಲೇ ರಾಧಾಕೃಷ್ಣನ ದರ್ಶನ ಮಾಡ್ಕೊಂಡ್ವಿ. ಇಲ್ಲೇ ಒಳಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಾವು ಬಾಕೆ ಬಿಹಾರಿ ಟೆಂಪಲ್ಗೆ ಹೋದ್ವಿ. ಬಾಕೆ ಬಿಹಾರಿ ಟೆಂಪಲ್ ಈಸ್ ಒನ್ ಆಫ್ ದ ಮೇನ್ ಟೆಂಪಲ್ ಇನ್ ವೃಂದಾವನ್ ಅಂತ ಹೇಳ್ಬೋದು. ಇದರ ಬಗ್ಗೆ ಹಿಸ್ಟ್ರಿ ಹೇಳಬೇಕಂದ್ರೆ ಇದು 1860 ಒಳಗೆ ಕಟ್ಸಿದ್ರು. ಸೊ ಆವಾಗ 1860 ಒಳಗೆ ವೃಂದಾವನ್ ಒಳಗೆ ಸ್ವಾಮಿ ಹರಿದಾಸರು ಇದ್ದರು. ಸ್ವಾಮಿ ಹರಿದಾಸರು ವೃಂದಾವನ್ ಒಳಗೆ ಯಾವಾಗಲೂ ಭಜನೆ ಮೆಡಿಟೇಷನ್ ಎಲ್ಲ ಮಾಡ್ತಿದ್ರು. ಕೃಷ್ಣನ ಅಪಾರ ಭಕ್ತರು ಅಂತ ಅವರು. ಸೊ ಅವರಿಗೆ ನಿಧಿವನ್ ಒಳಗೆ, ನಿಧಿವನ್ ಅನ್ನೋದು ಒಂದು ಜಾಗ, ಅದನ್ನು ನಾನು ನಿಮಗೆ ನನ್ನ ವಿಡಿಯೋ ಒಳಗೆ ತೋರಿಸ್ತೀನಿ. ನಾವು ಸಾಯಂಕಾಲ ನಿಧಿವನ್ಗೆ ಹೋಗಿದ್ವಿ, ಅದನ್ನು ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಸೊ ನಿಧಿವನ್ ಒಳಗೆ ತಪಸ್ಯ ಮಾಡುವಾಗ ಕೃಷ್ಣ ರಾಧಾಕೃಷ್ಣನ ರೂಪದಲ್ಲಿ ಕಾಣಿಸ್ಕೊಂಡ್ರಂತ. ಆ ರೂಪವನ್ನು ಬಾಕೆ ಬಿಹಾರಿ ಅಂತ ಕರೀತಾರ. ಸೊ ಫಸ್ಟು ಬಾಕೆ ಬಿಹಾರಿ ಮೂರ್ತಿನ ನಿಧಿವನ್ ಒಳಗೆ ಪೂಜೆ ಮಾಡ್ತಿದ್ರು. ಅದಾದಮೇಲೆ ಈಗ ಸಪ್ರೇಟಾಗಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿ ಇಲ್ಲೇ ಬಾಕೆ ಬಿಹಾರಿನ ಪೂಜೆ ಮಾಡ್ತಾರ. ಸೊ ಈಗ ನೀವು ನೋಡೋ ದೇವಸ್ಥಾನ ಇದನ್ನು 19th century ಒಳಗೆ ಕಟ್ಸಿದ್ರು. ಇದರ ಟೆಂಪಲ್ ಆರ್ಕಿಟೆಕ್ಚರ್ ಎಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಒಳಗದ, ಓಲ್ಡ್ ವೃಂದಾವನ್ ಕಲ್ಚರ್ ಒಳಗೆ ಮೇಂಟೈನ್ ಮಾಡ್ಯಾರ. ಮತ್ತು ಇಲ್ಲೇ ಬಾಕೆ ಬಿಹಾರಿ ಟೆಂಪಲ್ ಒಳಗೆ ಕೃಷ್ಣನ ದರ್ಶನ ಕಂಟಿನ್ಯೂಸ್ ಆಗಿ ಕೊಡೋದಿಲ್ಲ. ನೀವಿಲ್ಲಿ ನೋಡ್ಬೋದು ಕರ್ಟನ್ ಹಾಕ್ಯಾರ. ಕರ್ಟನ್ ಓಪನ್ ಮತ್ತು ಕ್ಲೋಸ್ ಮಾಡ್ತಿರ್ತಾರೆ. ಕಂಟಿನ್ಯೂಸ್ ಆಗಿ ದರ್ಶನ ಕೊಡೋದಿಲ್ಲ. ಯಾಕಂದರೆ ಕೃಷ್ಣನ ಮೂರ್ತಿ ಇಲ್ಲೇ ಅಷ್ಟು ಅಟ್ರಾಕ್ಟಿವ್ ಆಗಿರ್ತದ. ನೀವಿಲ್ಲಿ ನೋಡ್ಬೋದು ಕೃಷ್ಣನ ಮೂರ್ತಿ ಬ್ಲ್ಯಾಕ್ ಕಲರ್ ಸ್ಟೋನ್ ಒಳಗದ, ಬಹಳ ಬ್ಯೂಟಿಫುಲ್ ಆಗದ. ನೀವಿಲ್ಲಿ ನೋಡ್ಬೋದು ಭಾಳ ಜನ ಬಂದಿದ್ರು. ಬಾಕೆ ಬಿಹಾರಿ ದರ್ಶನ ದೂರಿಂದನೇ ಆಯಿತು. ವೃಂದಾವನ್ ಒಳಗೆ ಎಲ್ಲ ಟೆಂಪಲ್ಸು 12 o'clockಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಲಂಚ್ ಮಾಡಲಿಕ್ಕೆ ರಾಯಲ್ ಭಾರತಿ ಫುಡ್ಸ್ ಅಂತ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ. ನೀವೇನಾದರೂ ವೃಂದಾವನ್ಗೆ ಹೋದರೆ ನಿಮ್ಗೆ ಸೌತ್ ಇಂಡಿಯನ್ ಫುಡ್ ತಿನ್ಬೇಕಂತ ಅನಿಸಿದರೆ ಇಲ್ಲಿ ಹೋಗ್ಬೋದು. ನಾವಿಲ್ಲೇ ಪನ್ನೀರ್ ಟಿಕ್ಕಾ, ಪನ್ನೀರ್ ಪರಾಠ ಮತ್ತು ದಹಿ ಪಾಪಡಿ ಚಾಟ್ ತಿಂದ್ವಿ. ಬಹಳ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಾವು ನಮ್ಮ ರೂಮಿಗೆ ವಾಪಸ್ ಹೋಗಿ ರೆಸ್ಟ್ ಮಾಡಿದ್ವಿ. ಸಾಯಂಕಾಲ 4:15ಗೆ ನಾವು ಫ್ರೆಶ್ ಅಪ್ ಆಗಿ ನಿಧಿವನ್ ನೋಡ್ಲಿಕ್ಕೆ ಹೋದ್ವಿ. ವೃಂದಾವನ್ನಾಗಿರೋ ಒನ್ ಆಫ್ ದ ಮೋಸ್ಟ್ ಮಿಸ್ಟೀರಿಯಸ್ ಪ್ಲೇಸ್ ಅಂದರೆ ನಿಧಿವನ್. ನಾನು ನಿಮಗೆ ಮುಂಚೆ ಹೇಳಿದ್ನಲ್ಲ, ಸ್ವಾಮಿ ಹರಿದಾಸರಿಗೆ ಶ್ರೀಕೃಷ್ಣ ಬಾಕೆ ಬಿಹಾರಿ ರೂಪದಲ್ಲಿ ಕಾಣಿಸಿರೋದು ಇದೇ ನಿಧಿವನ್ ಒಳಗೆ.
ನಾವು ಅಲ್ಲೇ ಒಂದು ಗೈಡ್ನ ಹೆಲ್ಪ್ ತಗೊಂಡು ನಿಧಿವನ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇದು ನೋಡಲಿಕ್ಕೆ ನಾರ್ಮಲ್ ತೋಟದ ಥರ ಕಾಣಿಸ್ತದ, ಆದರೆ ಇದರ ಹಿಂದೆ ಬಹಳ ಕಥೆ ಅವ. ನಿಧಿವನ್ ಅಂದರೆ ದೈವಿಕ ಅರಣ್ಯ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಗಿಡ ಒಂದಕ್ಕೊಂದು ಸುತ್ತಕೊಂಡವ. ಇಲ್ಲೇ ಗ್ರಿಲ್ಸ್ ಇರೋ ಕಾರಣ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿರ್ಲಿಕ್ಕಿಲ್ಲ, ಬಟ್ ನೀವಿಲ್ಲಿ ಬಂದರೆ ಅದನ್ನ ಕ್ಲಿಯರ್ ಆಗಿ ನೋಡ್ಬೋದು. ನಿಧಿವನ್ನಾಗಿರೋ ಗಿಡಗಳಿಗೆ ನೀರೇ ಹಾಕೋದಿಲ್ಲಂತ. ಇವು ಭಾಳ ವರ್ಷದಿಂದ ಅವ, ನೂರಾರು ವರ್ಷಗಳಿಂದ ಹಿಂಗೆ ಅವ ಅಂತ. ಮತ್ತು ಇವು ಉದ್ದ ಬೆಳೆಯೋದೇ ಇಲ್ಲ, ಒಂದಕ್ಕೊಂದು ಸುತ್ತಕೊಂಡೇ ಬೆಳಿತಾವ. ಸೊ ಇಷ್ಟು ವರ್ಷದಿಂದ ನೀರೇ ಹಾಕ್ಲಾರ್ದ ಈ ಗಿಡ ಇನ್ನೂ ಅವ ಅಂದರೆ ಇದು ಆಶ್ಚರ್ಯನೇ ಅಂತ ಹೇಳ್ಬೋದು. ಅದಕ್ಕೆ ನಿಧಿವನ್ನ ವೃಂದಾವನ್ ಒಳಗಿರೋ ಮಿಸ್ಟೀರಿಯಸ್ ಪ್ಲೇಸ್ ಅಂತ ಅಂತಾರ. ನಿಧಿವನ್ ನೋಡಿದ ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಫೇಮಸ್ ಟೆಂಪಲ್ ಗೋಪೇಶ್ವರ್ ಮಹಾದೇವ ಟೆಂಪಲ್ಗೆ ಹೋದ್ವಿ. ಗೋಪೇಶ್ವರ್ ದೇವಸ್ಥಾನ ದರ್ಶನ ಆದಮೇಲೆ ಅಲ್ಲೇ ಹೊರಗೆ ಸ್ವೀಟ್ ಶಾಪ್ಸ್ ಎಲ್ಲ ಭಾಳ ಇದ್ವು. ಅಲ್ಲೇ ವೃಂದಾವನ್ ಫೇಮಸ್ ರಬಡಿ ತಿಂದ್ವಿ ಮತ್ತು ಲಸ್ಸಿ ಕುಡಿದ್ವಿ. ಇದಾಗಿತ್ತು ನನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ವೃಂದಾವನ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್ ಬಾಯ್.